ಬಾ, ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ಕಬಡ್ಡಿ ಕಬಡ್ಡಿ ಕಬಡ್ಡಿ. ಬಂದಿದ್ದೀನಿ ಅದಕ್ಕೆ ಡೌಟು ನಾಟ್ ಔಟು ಆರ್ನೆಟ್ ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಮಗ. ಏನಾದ್ರೂ ಮಾಡ್ಕೋಬೇಕು ಅನಿಸ್ತಾ ಇದೆ. ಸೂಸೈಡ್ ಮಾಡ್ಕೊಬಿಡ, ನಿನಗೆ ಪ್ರಾಣ ಹೋಗುತ್ತೆ, ನಮ್ಗೆ ಬೇಜಾರಾಗುತ್ತೆ. ಅಂತೀನಿ ಏನಾದ್ರೂ ಮಾಡ್ಕೊಂಡು ತಿನ್ಬೇಕು ಒಂದೇ ಕಣ. ಏನ್ ಮಾಡ್ಕೊತೀನಿಯಪ್ಪ? ಹೆಸರು ಬೇಳೆ ರಸಾಯನ ಏನಾದ್ರು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗೋ, ಪ್ರಸಾದ ಅಂತ ಅವರೇ ಕೊಡ್ತಾರೆ, ಮಾಡ್ಕೊಳ್ಳೋದೇನು ಬೇಡ. ವೆಜ್ ಬೇಡ, ನಾನ್ ವೆಜ್. ಔಟು ಔಟು ಬಿರಿಯಾನಿ ಮಾಡ್ಕೊಂಡು ತಿನ್ನೋಣ. ಇದು ಮಾತಾಡೋ ವಿಷಯ ಅಂದ್ರೆ ನಾನು ಆಡ್ಬೇಕು. ಮೊದ್ಲು ಪ್ರಿಪ್ರೇಷನ್, ಆಮೇಲೆ ಸೆಲೆಬ್ರೇಷನ್. ಕುತ್ಕೊಂಡು ಪ್ಲಾನ್ ಮಾಡೋಣ ಬಾ. ಮೊದ್ಲು ಪ್ಲಾನ್ ಮಾಡೋಣ, ಕುತ್ಕೊಳ್ಳಿ ಮಗ. ಲೋ ಬಜೆಟ್. ಓಕೆ ಮಗ, ಆಯ್ತು, ವೆರಿ ಗುಡ್ ಮಚ್ಚ. ಮಗ ಎಲ್ರು ಬಜೆಟ್ ಹೋಗಿರೋದ್ರಿಂದ ಕಮ್ಮಿ ಅಂದ್ರೆ 2 kg ಕೋಳಿ ಬೇಕೇ ಬೇಕು. ಅದಕ್ಕೆ 300 ರೂಪಾಯಿ. ಥೂ, ಕೋಳಿಗೆ 300 ಅಂದ್ರೆ ಇನ್ ಬಿರಿಯಾನಿಗೆ ಇಷ್ಟ ಆಯ್ತಪ್ಪ, ಮೊದ್ಲೇ ಕಾಸಿಲ್ಲ. ಕೋಳಿ ತರದೆ ಬಿರಿಯಾನಿ ಮಾಡಕ್ಕೆ, ಬಿರಿಯಾನಿ ಬೇರೆ ಕೋಳಿ ಬೇರೆ ಅಲ್ಲ, ಸುಮ್ಮನೆ ಕುತ್ಕೊಳ್ಳಲ್ಲ. ನೆಕ್ಸ್ಟ್ ಎಣ್ಣೆ. ಥೂ, ನಮ್ಮ ಮನೇಲಿ ಹೇಳಿದ್ರು ಕಣ, ಒಂದು ಸಂಘ ಸೇರ್ಬಿಟ್ರಿ, ಬೆಳಗ್ಗೆ ಕುಡಿತಾನೆ ಕುಡುತ್ತಾನ ಮಗ ಅಂತ. ಅವ್ರು ಹೇಳೋದ್ಕು ಇವನ್ ಮಾಡೋದ್ಕು. ಮಗ ಹುಡುಗಿ ಎಣ್ಣೆ ಅಲ್ಲ, ಅಡಿಗೆ ಎಣ್ಣೆ. ಓ ಸಾರಿ ಮಗ, ಮಿಸ್ಅಸ್ ಅಂಡರ್ಸ್ಟ್ಯಾಂಡಿಂಗ್. ಕಂಟಿನ್ಯೂ. ನೆಕ್ಸ್ಟ್ ಇಷ್ಟು 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 ಟೋಟಲ್ ಇಷ್ಟು. ಏನಿದು ಅಕ್ಕಿ ಮಗ. ಇಷ್ಟು ಸಾಲಲ್ಲ ಮಗ, ಪೀಸ್ ಜಾಸ್ತಿ ಆಯ್ತದೆ. ಹಂಗಾದ್ರೆ ಸರಿ. ಫ್ರಿಜ್ಜು ಇಷ್ಟು ಅಕ್ಕಿಗೆ ಎಷ್ಟಾಗ್ಬೋದು? ಲೋ ಬಜೆಟ್ ಪ್ಲಾನ್ ಅನ್ಬಿಟ್ಟು ಅಕ್ಕಿಗೆಲ್ಲ ಕಾಸಕ್ಕಾಗಲ್ಲ. ಇನ್ನೇನ್ ನಿಮ್ ಮನೆಯಿಂದ ತತ್ತೇನೋ ತರೋದು ಅಂತ ಯಾಕಂತೀಯೋ, ಒಡಿಯೋದು ಅನ್ನು. ಯಾವ ಜಾತಿ ಅಕ್ಕಿ ಬೇಕು ಹೇಳಿ ನಿನ್ಗೆ? ಮಗ, ಹಾರೋ ಅಕ್ಕಿ ಅಲ್ಲ ಕಣೋ, ತಿನ್ನೋ ಅಕ್ಕಿ, ಕೂತ್ಕೊಳ್ಳೋ. ಸಾರಿ ಮಗ, ಮಿಸ್ಅಸ್ ಅಂಡರ್ಸ್ಟ್ಯಾಂಡ್. ಕಂಟಿನ್ಯೂ. ಟೋಟಲ್ 650. ಡೌಟು ಕಣ, ನಾಟ್ ಔಟ್ ಕಣ, ಔಟು ಕಣ, ನಾಟ್ ಔಟ್ ಕಣ. ಎಲ್ಲರೂ ಕಾಸಕ್ಕೆ ಬಿರಿಯಾನಿ ಮಾಡ್ಕೊಂಡು ತಿಂದ್ಬಿಡೋಣ. ಚಿಕ್ಕ ಹುಡುಗನ ಮುಂದೆ ದೇದೆ ಹೋಗೋದ್ ಬೇಡ, ಗುತ್ತು. ಅಣ್ಣ ಬಿರಿಯಾನಿ ಪಾರ್ಟಿಗೆ ನಾನು ಬರ್ತೀನಿ. ಲೋ ಮರಿ, ಇಲ್ಲಿ ಆಗ್ಲೇ ಕಾಸು ಸಾಲ್ಟೇಜ್, ನಿನ್ ಬಂದ್ರೆ ಬಿರಿಯಾನಿ ಸಾಲ್ಟ್ ಆಗುತ್ತೆ. ಹೋಗಲ್ಲ, ರನ್ನೌಟ್ ಚೆಕ್ ಮಾಡಲ್ಲ. ಹೋಗಲ್ಲ, ರನ್ನೌಟ್ DRS ಹಾಕೋಗೋ. ಅಣ್ಣ ಹತ್ರ ಕಾಸದೆ. ಹೋಗ, ಕಾಸಿದ್ದ ತಿಂದೆ ಕಣೋ. ಕಾಸಿರತ್ತ. ಲೋ ಮರಿ, ನಿನ್ನ ಹತ್ರ ಇಷ್ಟೊಂದು ಕಾಸು ಎಲ್ಲಿಂದ ಬತ್ತಪ್ಪ? ಇವನೇ ಪರವಾಗಿಲ್ವಲ್ಲೋ, ನನ್ನ ಹತ್ರ ಕರೆನ್ಸಿಗೂ ಕಾಸಿಲ್ಲ. ಆಯ್ತೀರಾ? ಕೊಡ ಇಲ್ಲಿ, ಒರಿಜಿನಲ್ ಡೂಪ್ಲಿಕೇಟ್ ಚೆಕ್ ಮಾಡ್ತೀನಿ. ಎಲ್ಲ ರೆಡಿ ಆಯ್ತು. ಏನ್ರಿ ಎಷ್ಟಾಯ್ತಾ? 80. 80 ಹೆಂಗಾರ 100 ಮಾಡ. 80 100 ಮಾಡೋದು. ಏನ್ರಿ ಎಷ್ಟಾಯ್ತಾ? ಮಗ ನನ್ನ ಹತ್ರ ಕರೆನ್ಸಿಗೆ ಕಾಸಿಲ್ಲ ಮಗ. ಕರೆನ್ಸಿ ಸೇರಿ ಪ್ಲಾನ್ ಮಾಡಕ್ಕಾಗಲ್ಲ ಮಗ. ಅವ್ನ ದುಡ್ಡು ನಾನು ಹಾಕ್ತೀನಿ ಬಿಡ. ವೆರಿ ಗುಡ್. ನಿನ್ನ ಹೆಸರು ಮೊದಲು ಕರ್ಣ ಅಂತ ಸೇವ್ ಮಾಡ್ತೀನಿ. ಆದ್ರೆ ಒಂದ್ ಕಂಡೀಷನ್. ಏನಪ್ಪ? ಅದನ್ನ ಅವನ್ ಕೇಳ್ಬೇಕು. ಹೇಳಪ್ಪ. ಅಲ್ಲಿ ಏನೇ ಕೆಲಸ ಇದ್ರು ಇವನೇ ಮಾಡ್ಬೇಕು. ಕೆಲ್ಸ ಅಂದ್ರೆ ಕಾವು ಕೊಡೋದು. ಓಯ್, ಮೊಟ್ಟೆ ತಂದಿ, ಕಾವು ಕೊಟ್ಟಿ, ಮರಿ ಮಾಡಿಸಿ ಆಮೇಲೆ ಬಿರಿಯಾನಿ ಮಾಡ್ಕೊಂಡು ತಿನ್ನೋದಾ? ಹಂಗಲ್ಲ. ಗೈಸ್ ಹಂಗಲ್ಲ. ಕಾವು ಮೀನ್ಸ್ ಫೈರ್, ಬೆಂಕಿ. ಅಲ್ಲಿ ಏನೇ ಊಟ ಬಡಿಸೋದಿದ್ರು ಇವನೇ ಬಡಿಸ್ಬೇಕು. 1 2 3 4 5 5 ಜನಕ್ಕೆ ಊಟ ಬಡಿಸೋದು ಒಂದ್ ಕೆಲಸ ಏನೋ? ಈ ಕೈ ಎಷ್ಟು 1000 ಜನಕ್ಕೆ ಊಟ ಬಡಿಸ್ತಿಲ್ಲ. ಇವನೇನು ಹಿಂಗೆ ಹೇಳ್ತಾವನೆ, ಕರೆನ್ಸಿಗೆ ಕಾಸಿಲ್ಲ ಅಂತಾನೆ, ಅಷ್ಟು 1000 ಜನ ಊಟ ಹಾಕಿದೀನಿ ಅಂತಾನೆ. ಈ ಬೆಳವಣಿಗೆದಿರೋ ಬದಲಾವಣೆಗೆ ಏನ್ ರೀಸನ್? ಏನ್ ಬೆಳವಣಿಗೆನೂ ಇಲ್ಲ. ಒಳ್ಳೆ ನನ್ ಮಗ ಭಟ್ರ ಕೆಲಸದಲ್ಲಿ ಬಡ್ಸಿರೋದು ಹೇಳ್ತಾವನೆ. ಎಲ್ಲ ಓಕೆ. ನೀನ್ ಎಷ್ಟಿದ್ಯಾ? 200. ನಿನ್ನ ಹತ್ರ ಎಷ್ಟಿದ್ಯಾ? ಬಿರಿಯಾನಿ ಕ್ಯಾನ್ಸಲ್. ಹಲೋ. ಅಲ್ಲ ಸರ್, ನಾವು ಬೈಕ್ EMI ಹಾ ಹೇಳಿ. ಸರ್, ಈ ಮಂತ್ EMI ಪೆಂಡಿಂಗ್ ಇದೆ, ಪೇ ಮಾಡ್ಬೋದಾ? ಹೌದಾ, ಎಷ್ಟು? 3850. ಕ್ಯಾಶಾ ಫೋನ್ ಪೇನಾ? ಫೋನ್ ಪೇನೆ ಮಾಡಿ ಸರ್. ಹಾ, ಒಂದು ಕೆಲಸ ಮಾಡಿ, ನೀವು ನಾನು 100 ಸೆಂಡ್ ಮಾಡಿ, ನಾನು ನಿಮ್ಗೆ 4000 ಕೊಡ್ತೀನಿ. ಹೆಂಗೆ? ಓಕೆ ಸರ್. ಬಿರಿಯಾನಿ ಓಕೆ. ಹಲೋ. ಅಲ್ಲ ಸರ್, ನೀವು ಕಳ್ಸಿದ 4K ಬಂದೇ ಇಲ್ಲ ಸರ್, ನಾನು ಕಳಿಸಿಲ್ಲ. ಸರ್. ಬೇಗ ಕಳ್ಸಿ ಸರ್. ಕಳ್ಸೋಕೆ ಆಗಲ್ಲ ಸರ್. ಯಾಕೆ ಸರ್?
ನನ್ನ ಕ್ಯಾಶ್ ಇದೆ. ಇವಾಗ ನಾವ್ ಅಲ್ಲಿ ಬಂದ್ರೆ ಕ್ಯಾಶ್ ಕೊಡ್ತೀರಾ ಸರ್? ಹಾ ಸರ್, ನೀವು ಬರ್ತಾ ಇದ್ದಂಗೆ ಕೊಡ್ತಾ ಇರೋದೆ. ಇನ್ನೆಲ್ಲ ರೆಡಿ ಆಯ್ತಲ್ಲ, ಇಲ್ಲ ಸ್ಟಾರ್ಟ್. ನೋ ಯಾಕೋ ಏನಾಯ್ತು? ಈಗ 80 ಹೆಂಗ ನೋಡ್ಬಿಡೋದು? ಮಗ 80 ನೋಡ್ ಮಾಡೋದು ಮಗ ಬೈಲಿ. ಟ್ರೈ ಮಾಡು. ನಾನು ಊರಲ್ಲಿ ಇವ್ರಂಗೆ ಇಟ್ಟಾಡ್ಕೊಂಡು ತಿರ್ಗಲ್ಲ. ಊರಲ್ಲಿ 4 ಜನ ನನಗೆ ದೊಡ್ಡವರು, ಅವನಾಯ್ತು ಅವ್ನ ಕೆಲಸ ಆಯ್ತು, ಅವ್ನು ಒಳ್ಳೆ ಹುಡುಗ ಅಂತ ಹೇಳಿದ್ರೆ ನನ್ಗೆ ಅಷ್ಟೇ ಸಾಕು. ಅಣ್ಣ ಹೇಳಪ್ಲೆ, ಇದು ಅಕೌಂಟ್ ಕ್ಯಾಂಟ ಅಮೌಂಟ್ ಹಾಕ್ಬೇಕಾಯ್ತು. ಬೆಳಗ್ಗೆಯಿಂದ ಸರ್ವರ್ ಅಲ್ಲಪ್ಪಿ. ಕ್ಯಾಶ್ ಐತೆ. ಆಯ್ತು ಹಾಕೋಣ ಬಾಪಿ. ಅಪ್ಪಿ ಆಯ್ತು ನೋಡಪ್ಪಿ. 50 70 ಅಣ್ಣ ಇನ್ನು 20 ಇಲ್ಲೇ ಇರ್ರಿ, ಮನೆಗೆ ಹೋಗಿ ತಗೊಂಡ್ಬಿಡ್ತೀನಿ. ಏನ್ ಹೇಳ್ದೆ ನೀನು? ನಿನ್ ಮನೆಗೆ ಹೋಗಿ ಕಾಸಿನ ಬಗ್ರಂತ ಇವ್ರೆಲ್ಲ ನಾಯಿ ಕಾಯ್ಕೊಂಡಿರ್ಬೇಕೇನಾ? ಇವ್ರ ಬಗ್ಗೆ ಏನೋ ಗೊತ್ತು ನಿನ್ಗೆ? ಬೆಳಗ್ಗೆ ಎಲ್ಲಾರ್ಗೂ ಗೊತ್ತಾಗ್ತಾರೆ, ಕೆಲ್ಸಕ್ಕೆ ಹೋಗ್ತಾರೆ, ನೈಟ್ ಯಾರಿಗೂ ಗೊತ್ತಿಲ್ದಿರ್ತಾರೆ, ಎಣ್ಣೆ ಕುಡಿತಾರೆ. ಎಲ್ಲಾರ ತರ ಅಲ್ಲ ಇವರು, ಭಯ ಬಿದ್ದಿಲ್ ಬಾಳ್ಮೆ ಮಾಡ್ತಾರೆ. ನಿನ್ಗೇನ ಮಾಡಕ್ ಕೆಲ್ಸ ಇಲ್ಲ ಅಂದ್ರೆ ಇವ್ರಿಗೂ ಮಾಡಕ್ ಕೆಲ್ಸ ಇಲ್ಲ ಅನ್ಕೋಡಿ. ಏನ್ ಬ್ರೋ ನಿಮ್ ಮಾಡಕ್ ಕೆಲ್ಸ ಇಲ್ವಾ? ಮಗ ನಾನು ಹಂಗೆ ಹೇಳಿಲ್ಲ. ಮುಚ್ಚೋ ಬಾಯಿ, ಪಾಪ ಅವ್ರಿಗೆ ಏನ್ ಕೆಲ್ಸ ಇದೆಯಾ ಅದನ್ನೆಲ್ಲ ಬಿಟ್ಟು ನೀನ್ ಮನೆಗೆ ಹೋಗಿ ಎತ್ಕೊಬ್ರಿ ಅಂತ ಅವ್ರಿಲ್ಲೇ ನಾಯಿ ಕಾಯ್ಕೊಂಡಿರ್ಬೇಕು. ನೀವು ಹೋಗಿ ಬ್ರೋ, ಬೇಕಾದ್ರೆ ಸಂಜೆ ತಗೊಬಂದ್ ಕೊಡ್ತಾನೆ. ಆಯ್ತು ಸಂಜೆ ತಂದು ಕೊಡಪ್ಪಿ. ನೀವು ಹೋಗಿ ಬ್ರೋ. ಸಾರಿ ಮಾಡಿ ಸುಮ್ಮನೆ ನೋಡ್ತಿದ್ದೆ. ಗೈಸ್ ಇನ್ನೆಲ್ಲ ರೆಡಿ ಆಯ್ತಲ್ಲ, ಅಂಗಡಿ ಐಟಮ್ಸ್ ಸ್ಟಾರ್ಟ್ ಮಾಡ್ಕೊಂಡು ಬಿಡ್ರಿ. ನಾನು 200 ಹಾಕಿದ್ದೀನಿ, ನೀನೇ ಎತ್ಕೊಬರೋ. ಯಾಕಪ್ಪ ಇವಾಗ ಏನಾಯ್ತು? ಅದು ಗಾಯ್ಸ್ ನನ್ ಕಾಸೆಲ್ಲ ನೀವ್ ಹಾಕಿದಿರಾ, ನಿಮ್ ಕೆಲ್ಸ ನಾನ್ ಮಾಡ್ತೀನಿ. ಏನ್ ತರ್ಬೇಕು ಹೇಳ್ರಿ, ನಾನ್ ತರ್ತೀನಿ, ನೀವ್ ಇಲ್ಲೇ ಇರ್ರಿ. ಎಲ್ಲೋ ಟಚ್ ಆಯ್ತು ಮಗ, ಎಲ್ಲಿ ಅಂತ ಗೊತ್ತಾಯ್ತು. ಕೆಳಗಡೆ ಇರ್ಬೇಕು ನೋಡು. ಅಲ್ಲದ ಕಣೋ, ಕುಕ್ಕೆ ಕೆಳಗಡೆ. ಇಲ್ಲಿ ಕಾರ್ಮಗ್ರು ನಿನ್ನ ಹೆಸರು ಮೊದಲು ನಿಯತ್ ಅಂತ ಸೇವ್ ಮಾಡ್ತೀನಿ. ಅವನ ಹತ್ರ ರೀಚಾರ್ಜ್ ಇಲ್ಲ ಕಣೋ, ಇನ್ಕಮಿಂಗ್ ಔಟ್ಕಮಿಂಗ್ ಎಲ್ಲ ಸ್ಟಾಪು. ಹೌದಾ, ಬೆಟರ್ ಲೈಕ್ ನೆಕ್ಸ್ಟ್ ಟೈಮ್ ಮಗ. ತಗೊಳಪ್ಪ ನಿಯತ್ತು. ಪ್ರಾವಿಜನ್ ಸ್ಟೋರ್ಗೆ ಹೋಗಿ ಫೋನ್ ಮಾಡು, ಲೌಡ್ ಸ್ಪೀಕರ್ ಲಿಸ್ಟ್ ಹೇಳ್ತು. ಮಗ ಎಲ್ಲ ಓಕೆ, ಲೌಡ್ ಸ್ಪೀಕರ್ ಯಾಕೆ? ಲಾಸ್ಟ್ ಟೈಮ್ ಒಂದ್ಸಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೊಳಿದೆ, ತರಕಾರಿ ಅಂಗಡಿ ಶುಂಠಿ ಬೆಳ್ಳುಳ್ಳಿನ ಪ್ರಾವಿಜನ್ ಸ್ಟೋರ್ ಟೂತ್ ಪೇಸ್ಟ್ ನ ತಂದ್ಬಿಟ್ಟಿದೆ ಅದಕ್ಕೆ. ಮಗ ನಿಂಬೆಹಣ್ಣು ಬಾಡಿ ಹೀಟ್ ಹಾಕೊಂಡು 2 ಅಲ್ಲ ಉಳಿ ಮುಚ್ಕೊಂಡು ಹಿಂಡಲೇ. ಬಣ್ಣ, ರುಚಿ, ಶಕ್ತಿ ಎಲ್ಲ ಓಕೆ, ಆದ್ರೆ ಇನ್ನೊಂಚೂರು ಬೇಯಬೇಕು. ಬೇಯಿಸ್ಬೇಕು ಆಗಲ್ತು. ಯಾಕೆ? ಸೌದೆ ಇಲ್ಲ. ಸೌದೆ ಇಲ್ಲ ಎಲ್ಲ ನಿಯತ್ತು. ಚಿನ್ನೆ ಕೆಮ್ತಾ ಇದ್ಯಾ? ಹೋಗಿ ನೀರು ಕುಡಿ. ನೀನ್ ನೀರು ಕುಡಿಯೋ ಗಂಟ ನಾನು ಉಸಿರೇ ಆಡಲ್ಲ. ಕುಡ್ದಾ? ಇನ್ನ ಕುಡಿಲಿಲ್ಲ, ತಡಿ ಮಾಡ್ತೀನಿ ನಿನ್ಗೆ. ಇವಾಗ್ಲಾದ್ರೂ ಕುಡ್ದಾ? ಇಲ್ಲಿ ನಾನು ಸತ್ತೋಗೋ ಪರಿಸ್ಥಿತಿ ಬಂದ್ಬಿಟ್ಟೈತಿ. ಕಾಸಿಲ್ಲ ಅಂದಲ್ಲ, ಕರೆನ್ಸಿ ಹೆಂಗ ಬಂತು? ಗಂಡ ಒಂದ್ ದೇಶದಲ್ಲಿ ಹೆಂಡತಿ ಒಂದ್ ದೇಶದಲ್ಲಿ ಇದ್ದಾಗ ಮಗನೇ ಬರ್ತದೆ. ಕಾಸಿಲ್ಲ ಅಂದ್ರೆ ಕರೆನ್ಸಿ ಬರ್ಬಿಡ್ದೆ ನಮಗ. ಕೌಂಟ್ರ್ ಅಲ್ಲ, ಎನ್ಕೌಂಟ್ರು. ಇವನ್ ನಂಬರ್ ನಿಯತ್ ಅಂತ ಸೇವ್ ಮಾಡ್ಬೇಕು ಕಣ. ಇವನ ಹತ್ರ ಫೋನೇ ಇಲ್ಲ ಕಣ. ಅವನು ಫೋನ್ ತಕೊಟ್ಟಾದ್ರೂ ಸರಿ ಕಣ, ಅವ್ನ ನಂಬರ್ ನಿಯತ್ ಅಂತ ಸೇವ್ ಮಾಡ್ಬೇಕು. ಬೇಸ್ರ ಹಲೋ ಸರ್ ನಾವ್ EMI ನವರು. ಅಣ್ಣ ಹೇಳ್ರಿ. ಸರ್ ನಿಮ್ಮ ಅಪ್ಪ ಬೈತಾವ್ರೆ ಸರ್, ಯಾಕೆ? ಲೋನ್ ರಿಕವರಿ ಅಂದೆ. ಹಂಗಂದ್ರೆ ಹೊಡಿಬೇಕಲ್ಲ, ಬೈಯಕ್ ಚಾನ್ಸೇ ಇಲ್ಲ. ಸರ್ ಇವಾಗ ಏನ್ ಸರ್ ಮಾಡೋದು? ಇವನ್ ಕೆಲಸ ಮಾಡ್ರಿ, ನಾನು ಇಲ್ಲೇ ಹತ್ರದಲ್ಲಿ ಇದೀನಿ, ಬಂದ್ಬಿಡ್ರಿ. ಎಲ್ಲಿ? ಅಲ್ಲಿಂದ 1 ಕಿಲೋಮೀಟರ್ ಮುಂದಕ್ಕೆ ಹೋದ್ರೆ ಒಂದು ಹಳ್ಳಿ ಮರ ಸಿಗ್ತದೆ. ಅಲ್ಲಿ ನಮ್ಮ ಹುಡುಗ ಒಬ್ಬ ಮೇಕೆ ಮೆಸ್ತಾ ಇರ್ತಾನೆ, ಅವನ್ನ ಕೇಳ್ರಿ, ದಾರಿ ತೋರಿಸ್ತಾನೆ. ಹಾ ಸರಿ ಸರ್. ಸರಿ. ಏನೋ ಕೆಟ್ಟು ವಾಸನೆ ಬರೋದಲ್ಲ. ಅಣ್ಣ ಮೊದ್ಲೇನು ಈ ತರ ಸ್ಮೆಲ್ ಇರ್ಲೇ ಇಲ್ಲ. ಏಯ್, ಅಡ್ಗೆ ಮಾಡಕ್ ಮುಂಚೆ ಸುತ್ತಮುತ್ತ ಗಲೀಜ್ ಇದೆಯಾ ಇಲ್ವೋ ನೋಡ್ಕೋಬೇಕು ತಾನೆ. ಏನಾಯ್ತು ಸ್ಮೆಲ್ಲು? ಬ್ಯಾಡ್ ಸ್ಮೆಲ್ನು ದಾಟಿ ಬ್ಯಾಡ್ ಸ್ಮೆಲ್ ಬತ್ತಾದಲ್ಲ. ಅಣ್ಣ ಅಲ್ಲಿ ನೋಡ್ರಿ. ನಮ್ಮ ಮನೆಯಿಂದ ಕತ್ಕ ಬಂದು ಪಾರ್ಟಿ ಮಾಡೋ ಅಷ್ಟು ಧೈರ್ಯ ಬತ್ರಲ್ಲ ನಿಮ್ಗೆ? ಗೌಡ್ರೆ, ಫಸ್ಟ್ ಡಿಸ್ಕಷನ್ ಆಮೇಲೆ ಆಕ್ಷನ್. ಗೌಡ್ರೆ 1 ನಿಮಿಷ. ಮಗ ಪಾತ್ರೆ ಯಾರ್ದು? ಮಗ ಪಾತ್ರೆ ನಾನು ನಮ್ಮ ಮನೆಯಿಂದ ಎತ್ಕೊಂಬಂದಿದ್ದೀನೋ. ನಾನ್ ಮನೆಗೆ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ, ಪಾತ್ರೆ ಮಾತ್ರ ಮನೆಗೆ ಹೋಗ್ಲೇಬೇಕು ಮಗ.
ಮನೆಯಿಂದಾನೇ ಗಡೀಪಾರ್ ಮಾಡ್ಬಿಡ್ತಾರ ಅಷ್ಟೇ. ಮತ್ತೆ ಉಪ್ಪು ಹುಳಿ ಖಾರ ಮಗ ನಮ್ಮ ಮನೆಯಿಂದ ಇದೇ ಪೆಪ್ಪಲೆ ತಂದೆ ಕಣೋ. ತರಕಾರಿ ನಾನು ನಮ್ಮ ಮನೆಯಿಂದ ಇಲ್ಲೇ ಮತ್ತೆ ಇನ್ನೇನು ಕದ್ದಿರ್ಬೋದು ಮಗ ಗೌಡ್ರೆ ಏನೋ ನಮ್ಮ ಹುಡ್ಗ ಬೆಂಕಿ ಹಾಕೋರಿ ಹೆಂಗ್ ಉರ್ದವ್ ಅಂತ ನೋಡಕ್ ಎತ್ಕೊಂಡ್ಬಿಟ್ಟವನ್ ಅಷ್ಟೇ. ಇಷ್ಟ ಎತ್ಕೊಂಡ್ ಹೋಗಿರ್ರಿ ಮಿಕ್ತವ್ ನಾವೇ ಮನೆ ತಕ್ಕ ತಂದು ಕೊಡ್ತೀವಿ. ಪಾತ್ರೆ ಉಪ್ಪು ಹುಳಿ ಖಾರ ಸೌದೆ ಅಲ್ಲ, ಕೋಳಿನೇ ನಮ್ದು. ಗೌಡ್ರೆ ಕರೆಕ್ಟಾಗಿ ಮಾತಾಡ್ರಿ. ನಾವೇ ಕದಿಯನ ಮರ್ಯಾದೆಸ್ರು ಮನೆ ನಾವೆಲ್ಲ. ಮೊಟ್ಟೆ ನೋಡಿದ್ರೆ ಸಾಕು, ಇಕ್ಕಿರೋ ಕೋಳಿ ಯಾವ್ದು, ಇಕ್ಸಿರೋ ಹುಂಜ ಯಾವ್ದು ಎಲ್ಲ ಹೇಳ್ಬಿಡ್ತೀನಿ. ಮನೇಲಿ ಬರೀ ಮೊಟ್ಟೆನೇ ಇವೆ, ಕಾವು ಕೊಡೋ ಕೋಳಿನೇ ಇಲ್ಲ. ವಾಸನೆ ಹಿಡ್ಕೊಂಡು ಇಲ್ಲಿ ಗಂಟ ಬಂದಿದ್ದೀನಿ, ನನ್ನನ್ನೇ ಯಾಮಾರಿಸ್ತಾ ಇದ್ದೀರಾ? ಯಾರು ಬ್ಯಾಟಿಂಗ್ ಆಡಕ್ ಬಂದ್ರಿ? ಇಂಪ್ಯಾಕ್ಟ್ ಪ್ಲೇಯರ್ ಮಗ. ಲೈ ನಮ್ ಕೋಳಿ ಕಾಂಪೌಂಡ್ ಬಿಟ್ಟು ಆಚೆಗೆ ಬರ್ತಾ ಇರ್ಲಿಲ್ಲ ಅಂತ ಕೋಳಿನ ಪಟಾಯಿಸ್ಕೊಂಡು ಆರಿಸ್ಕೊ ಬಂದು ಈ ಕೆಲ್ಸ ಮಾಡ್ತಾ ಇದ್ದೀರಲ್ಲ. ಏನು ಹೇಳ್ತಾ ಇದ್ದಾನೆ ಒಂದು ಕಣ್ ಮುಂದೆ ಇರೋ ಹುಡುಗಿನೇ ಪಡ ಇದ್ಕೊಂಡು ಹಾಸ್ಕೊಂಡು ಹೋಗಿ ನಮ್ಮ ಕೈಲಿ ಆಯ್ತು. ಇನ್ನು ಕಾಂಪೌಂಡ್ ಒಳಗಡೆ ಕೋಳಿನ ಹೆಂಗೋ ಪಡ ಇದ್ಕೊಂಡು ಹಾಸ್ಕೊಂಡು ಬರೋಣ. ಓಯ್ ಬರ ಇಲ್ಲಿ. ಏನ ಕರಿತಾವ ನೋಡ ನಿನ್ನೆ ಕಣೋಗಲಿ. ಗೌಡ್ರೆ ಏನೇ ಇರ್ಲಿ ಕೂತ್ಕೊಂಡು ಮಾತಾಡೋಣ. ನಿಂತ್ಕೊಂಡು ಹಾ ನಿಂತ್ಕೊಂಡು ಮಾತಾಡೋಣ, ಮೈ ಮುಟ್ಟೋದಲ್ಲ ಬೇಡ. ಓಯ್ ಬರ ಇಲ್ಲಿ. ಇದೆ ಇದೆ ಇದೇನೇ ನನ್ ಕೋಳಿ ಕಾಲು. ಅದ್ ಕಾಲಲ್ಲ ಮತ್ತಿನ್ನೇನು? ಕಳ್ಳು. ಕೋಳಿ ಕಳ್ಳುನು ಬಿಡ್ಲಿವಲ್ರಲ್ಲಯ್ಯ. ಕೋಳಿದಲ್ಲ ಮತ್ತೆ ನಂದು. ಕೋಳಿ ಕಳ್ಳೇನಾಯ್ತು? ಬೇಯ್ತಾ ಇದೆ. ನನ್ ಕೋಳಿ ಬಿಸ್ಲುಗ್ ಹೋದ್ರೆ ಎಲ್ ಕಪ್ಪುಗ್ ಆಗೋಯ್ತೈತೋ ಅಂತ ಹೇಳ್ಬಿಟ್ಟು ಮನೆ ಮುಂದೆ ಪೆಂಡಲ್ ಹಾಕ್ಬಿಟ್ಟು ಮೇಯಿಸ್ತಾ ಇದ್ದೆ ಕಣ್ರಲ್ಲ. ಅಂತ ಕೋಳಿನ ಎತ್ಕ ಬಂದ್ಬಿಟ್ಟು ನೀವು ಬೆಂಕಿಲ್ ಬೇಯಿಸ್ತಾ ಇದ್ದೀರಲ್ಲ. ಅಲ್ಲ ಅಲ್ಲ ಸರ್, ನಾನು ಇಲ್ಲಿ ಹಳ್ಳಿ ಮರದ ಹತ್ರ ಬಂದೆ ಹಾ ಸರ್. ಇಲ್ಲಿ ಯಾರು ಹುಡುಗನು ಮೇಕೆ ಮೇಯಿಸ್ತಾ ಅವ್ನು ಬೆಂಗಳೂರಲ್ಲಿ ಬಸ್ ಹತ್ತಿದ್ದೇನಂತೆ. ಇನ್ನೊಂದು 4-5 ಅವರು ಅಲ್ಲೇ ವೇಟ್ ಮಾಡ್ರಿ, ಬರ್ತಾನೆ. ಅವ್ನು ಬಂದ್ಮೇಲೆ ಅಡ್ರೆಸ್ ಹೇಳ್ತಾನೆ, ಬರ್ರಿ. ಗೌಡ್ರೆ ಕರೆಕ್ಟ್ ಆಗಿ ಹೇಳ್ರಿ, ನಿಮ್ ಕೋಳಿ ಹೆಂಗಿತ್ತು? ನನ್ನಂಗಿತ್ತು ಅಂದ್ರೆ ಕಬ್ಗಿತ್ತ. ಹೋಯ್ ಮೈ ಕೈ ತುಂಬ್ಕೊಂಡು ನನ್ನಂಗೆ ಗಟ್ಟಿಗಿತ್ತು ಅಂತ ಹೇಳ್ದೆ. ಸುಮ್ನೆ ಹೇಳ್ದು. ಗೌಡ್ರೆ ಸೈಜ್ ಅಲ್ಲ, ಕಲರ್. ಕೆಂಪು. ಗೌಡ್ರೆ ಈ ಕೋಳಿ ಅದಲ್ಲ, ಬೆಳ್ಳಗಿತ್ತು. ಅದೇ ಕೋಳಿ ಅಂಗಡಿ ಮುಂದೆ ಮಡಗಿರ್ತಾರಲ್ಲ ಅದು. ನಮಗ ನಂಗೆ ಯಾಕೆ ಸಂಜೆ ಮೇಲೆ ಡೌಟ್. ಗೌಡ್ರೆ ಒನ್ ಮೋರ್ ಡಿಸ್ಕಷನ್ ಮುಚ್ಕೊಡ್ರಿ. ತಿನ್ನಿ, ನೀನ್ ನಾನ್ ವೆಜ್ ತಿಂತ, ನಾನು ತಿನ್ನಲ್ಲಪ್ಪ. ಅಕಸ್ಮಾತ್ ನಮ್ಮ ಮನೇಲಿ ಏನಾದ್ರು ನಾನ್ ವೆಜ್ ಮಾಡ್ಬಿಟ್ರೆ ಮನೆ ಗುಡ್ಸಿ ತಾರ್ಸಿ ರಂಗೋಲಿ ಹಾಕಂಟ ನಾನು ಮನೆ ಕಡಿಕೆ ಹೋಗಲ್ಲ. ಲೋ ಮಗ ಕೋಳಿ ಎಲ್ತಂದ? ಮಗ ಅದೇ ರಾಮೇಶನ್ ಅಂಗಡಿಗೆ ಹೋಗಿದೆ. ಮಗ ನಿಜ ಹೇಳ, ಅಲ್ಲಿ ಬಾಕ್ಲಾಕಿತ್ತು ಅಂತ ಸುರೇಶನ್ ಅಂಗಡಿಗೆ ಹೋಗಿದೆ. ಪ್ಲೀಸ್ ಕಣ. ಅಲ್ಲಿ ಕೋಳಿ ಕಾಲಿ ಅನ್ಬಿಟ್ಟು ಉಮೇಶನ್ ಅಂಗಡಿಗೆ ಹೋಗಿದೆ. ಕೋಳಿ ಕಾಸಲ್ಲಿ ಕರೆನ್ಸಿ ಹಾಕಿಸ್ಕೊಂಡು ಕೋಳಿ ಕದ್ಬಿಟ್ಟೆ ಕಣ ಮಗ. ಇಲ್ಲೋಡ್ರು ಮಾಡ್ತೀನಿ ನೋಡ್ರಿ. ಗೌಡ್ರೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಿಡ್ದಿಯತೆ? ರುಚಿ ಏನೋ ಚೆನ್ನಾಗೈತೆ, ಬಾಡ್ ಬೆಂದಿದತ್ತೋ ಬೆಂದಿಲ್ವೋ ಚೆಕ್ ಮಾಡ್ಬೇಕು. ಗೌಡ್ರು ಒಂದು ಪೀಸ್ ಎತ್ ನೋಡ. ಲಿವರ್ 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 ಎತ್ ಕೊಡ ಗೌಡ್ರಿಗೆ. ಲೋ ಮಗ, ಕೋಳಿಗೆ ಬರೋದು ಒಂದೇ ಒಂದು ಲಿವರ್ ಕಣೋ. ನಾನ್ ತಿನ್ಬೇಕು ಅಂತ ಆಸೆ ಮಾಡಿಕೊಂಡಿದ್ದೀನಿ ಕಣೋ ಮಗ. ಅವನು ಕೊಟ್ಬಿಟ್ರೆ ನಮಗ ಲಿವರ್ ಆಸೆಗೆ ಹೋದ್ರೆ ಕೋಳಿನೇ ಒಂದು, ಲಿವರ್ ಕೇಳಕ್ ಹೋದ್ರೆ ಚಿಕನ್ ಡಿನ್ನರ್ ಮಿಸ್ ಆಗೋಯ್ತದೆ. ಹಂಗಾರೆ ನಾನೇನ್ ಮಾಡ್ಲೋ? ತ್ಯಾಗ ಮಾಡ್ಬಿಡ್ ಮಚ್ಚ. ಅದಕ್ಕೆ ನಿಮ್ ಜೊತೆ ಸೇರಲ್ಲೇನದು. 5 ಜನ ಅಂತ ಪ್ಲಾನ್ ಹಾಕ್ಬಿಟ್ಟು ಅವ್ನ ಯಾಕೆ ಪಾರ್ಟ್ನರ್ ಆಗಿ ಸೇರಿಸ್ಕೊಂಡ್ರಿ? ಅವನ್ನೆಲ್ಲ ನಾವು ಪಾರ್ಟ್ನರ್ ಆಗಿ ಸೇರ್ಸ್ಕೊಂಡು ನಮ್ನೆ ಅವ್ನ್ ಪಾರ್ಟ್ನರ್ ಆಗಿ ಸೇರ್ಸ್ಕೊಂಡಿರೋದು. ಅಂದ್ರೆ ಇನ್ ಕದ್ದಿರೋ ಕೋಳಿ ಅವನಂತೆ, ಮನೇಲಿ ಮೊಟ್ಟೆ ಇರತ್ತಂತೆ, ವಾಸನೆ ಹಿಡ್ಕೊಂಡು ಇಲ್ಲಿವರೆಗೂ ಬಂದವನೆ. ಆ ಮೊಟ್ಟೆ ಅದ್ರದಾಗಿರಕ್ ಚಾನ್ಸೇ ಇಲ್ಲ. ಯಾಕೆ ಮೊಟ್ಟೆನೂ ಸೇರ್ಸ್ಕೊದ್ಬಿಟ್ಟ? ನಾನ್ ಕದ್ದಿರೋದು ಹುಂಜಾ ಕಣೋ, ಅದ್ ಹೆಂಗೋ ಮೊಟ್ಟೆ ಇರ್ತದೆ. ನನ್ನ ಯಾಕೆ ನೋಡ್ತಾ ಇದ್ಯಾ? ಲಿವರ್ ಹಾಳು ಮಾಡ್ದಲ್ಲೋ. ಕುಡಿದಿರೋ ಲಿವರ್ ಹೆಂಗ್ ಹಾಳಾಗೋಯ್ತು? ನಂದಲ್ಲ, ಕೋಳಿದು.
ಹೋ ಮಗ ಒಂದು ಬಿರಿಯಾನಿ ಪಾರ್ಸಲ್ ಮಾಡಿಡು ನನಗೆ ದುಡ್ಡು ಕೊಟ್ಟಿರೋ ಅಡ್ರೆಸ್ ತಿಳ್ಕೊಂಡು ಬತ್ತಾವ್ರೆ